ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಭರ್ಜರಿ ಪ್ರಚಾರ ಶುರುವಾಗಿದೆ. ಲೋಕಸಭಾ ಕ್ಷೇತ್ರದಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಮತಬೇಟೆಗಿಳಿದಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಈಗ ಮತಬೇಟೆಗಿಳಿದಿದ್ದಾರೆ. ಮಿಂಚಿನ ಸಂಚಾರವನ್ನು ಕೈಗೊಂಡಿದ್ದಾರೆ. ಹಿಂಡಲಗ ಗಣಪತಿಗೆ ಪೂಜೆ ಸಲ್ಲಿಸಿ ರ್ಯಾಲಿ ಆರಂಭ ಮಾಡಿದ್ದಾರೆ. ಒಂದೇ ರ್ಯಾಲಿ ಮೂಲಕ ಮರಾಠ, ಲಿಂಗಾಯತ, ಕುರುಬ ಮತ್ತು ಹಿಂದುಳಿದ ವರ್ಗಗಳು ಅಥವಾ ಅಹಿಂದ ಮತಗಳನ್ನು ಟಾರ್ಗೆಟ್ ಮಾಡುವಂತಹ ತಂತ್ರಗಾರಿಕೆ ಹೆಣೆದಿದ್ದಾರೆ. ಇನ್ನು ಮೃಣಾಳ್ಗೆ ಅವರ ತಾಯಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಕ್ಕಪ್ಪ MLC ಚಂದ್ರರಾಜ್ ಹಟ್ಟಿಹೊಳಿ ಸಾಥನ್ನು ಕೊಟ್ಟಿದ್ದಾರೆ. ಸಾವಿರಾರು ಬೆಂಬಲಿಗರ ಜೊತೆಗೆ ಅಲ್ಲಿ ಪೂಜೆ ನೆರವೇರಿಸಿದರು ಮತ್ತು ಶಿವಾಜಿ ಮಹಾರಾಜರ ಪ್ರತಿಮೆಗೂ ಕೂಡ ಭೇಟಿಯನ್ನು ಕೊಟ್ಟು ನಮಿಸಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಲೋಕಸಭೆಯಲ್ಲಿ ಚುನಾವಣೆ ಮೃಣಾಲ್ ಹೆಬ್ಬಾಳ್ಕರ್ ಗ್ರಾಮೀಣ ಮತಕ್ಷೇತ್ರ ಬರ್ತಕ್ಕಂಥ ಹಿಂಡಲ್ಗ ಗಣಪತಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಏನು ಒಂದು ಬೃಹತ್ ರ್ಯಾಲಿಯನ್ನು ಆರಂಭಿಸಿದ್ದಾರೆ. ಈ ಒಂದು ರ್ಯಾಲಿಯಲ್ಲಿ ಸಂಪೂರ್ಣವಾಗಿ ಕೇಸರಿಮಯಗೊಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಧ್ವಜದ ಜೊತೆಗೆ ಭಗವಾ ಧ್ವಜಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಬೆಳಗಾವಿ ಉತ್ತರ, ದಕ್ಷಿಣ ಮತ್ತು ಗ್ರಾಮೀಣ ಮತಕ್ಷೇತ್ರ ಇರ್ತಕ್ಕಂಥ ಮರಾಠ ಮತಗಳನ್ನು ಸೆಳೆಯುವುದರ ಜೊತೆಗೆ ಏನಂದರೆ ಏನು ಪ್ರಮುಖವಾಗಿ ಒಂದೇ ರ್ಯಾಲಿಯಲ್ಲಿ ಅನೇಕ ಸಮುದಾಯಗಳನ್ನು ಒಂದು ಸೆಳೆಯುವಂಥ ಪ್ರಯತ್ನವನ್ನು ಈ ಒಂದು ರ್ಯಾಲಿ ಮೂಲಕ ಮಾಡಲಾಗ್ತಾ ಇದೆ. ಲಿಂಗಾಯತ್, ಕುರುಬ, ಮರಾಠ ಮತ್ತು ಏನು ಹಿಂದುಳಿದ ವರ್ಗದವರಾಗಿರ್ಬೋದು, ದಲಿತ ವರ್ಗದ ಮತದಾರರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಒಂದು ಕೇಸರಿ ಸೈನ್ಯದೊಂದಿಗೆ ಈ ಒಂದು ಮತಬೇಟೆಯನ್ನು ಆರಂಭಿಸಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಏನು ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಅಭ್ಯರ್ಥಿ ಒಟ್ಟಾಗಿ ಈಗ ಒಂದು ಚುನಾವಣಾ ಪ್ರಚಾರ ರ್ಯಾಲಿನ ಆರಂಭಿಸಿದ್ದಾರೆ. ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಸ್ವತಃ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಮೇಡಮ್, ಕೇಸರಿ ಸೈನ್ಯದೊಂದಿಗೆ ಒಂದು ರ್ಯಾಲಿ ಸ್ಟಾರ್ ಆರಂಭಿಸಿದ್ರೆ ಯಾವ ರೀತಿ ಇದೆ ಚುನಾವಣೆ ಪ್ರಚಾರ? ತುಂಬ ಸಂತೋಷ ಅನಿಸುತ್ತೆ, ತುಂಬ ಖುಷಿ ಅನಿಸುತ್ತೆ. ನಮ್ಮ ದೇಶದ ಎಲ್ಲ ಮಹಾತ್ಮರನ್ನು, ವೀರ ಪುರುಷರನ್ನು, ವೀರ ಮಹಿಳೆಯರನ್ನು ಎಲ್ಲರ ಒಂದು ಪಾದಗಳಿಗೆ ಇವತ್ತು ನಮಸ್ಕರಿಸಿ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಮಗನ ಪ್ರಚಾರಕ್ಕೆ ಶುರು. ಈ ಒಂದು ಬೃಹತ್ ರ್ಯಾಲಿ, ಒಂದೇ ರ್ಯಾಲಿಯಲ್ಲಿ ಅನೇಕ ಸಮುದಾಯಗಳಾಗಿರ್ಬೋದು, ಅನೇಕ ಧರ್ಮದವರಾಗಿರ್ಬೋದು, ಎಲ್ಲರನ್ನೂ ಸೆಳೆಯುವಂಥ ಒಂದು ಪ್ರಯತ್ನ. ಅಂದರೆ ಅದು ಕುರುಬ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ದಲಿತ ವರ್ಗ ಆಗಿರ್ಬೋದು, ಎಲ್ಲ ವರ್ಗದವರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ರ್ಯಾಲಿ ಮಾಡ್ತಾ ಇದ್ರಿ. ಅದು ಮತ್ತು 3 ಮತಕ್ಷೇತ್ರದಲ್ಲಿ ಹಾದಿ ಹೋಗ್ತಾ ಇದೆ. ಇದು ಸೆಳೆಯುವಂಥದ್ದಲ್ಲ, ನಮ್ಮ ಆದ್ಯ ಕರ್ತವ್ಯ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಆ ಸಂವಿಧಾನದ ಹಕ್ಕಿನಿಂದ ಇವತ್ತು ಎಲ್ಲ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಇಲೆಕ್ಷನ್ ನಿಲ್ಕೊಳ್ಳೋದು ಒಂದು ಭಾಗ್ಯ ನಮ್ಗೆ, ಅದು ಸಂವಿಧಾನದ ಹಕ್ಕು. ಸೊ ಇಂಥ ಒಂದು ಹಬ್ಬ ಇಲೆಕ್ಷನ್ಗಳಂದರೆ ಜಾತ್ರೆ ಇದ್ದಂಥ. ಸೊ ಅದಕ್ಕೆ ನಮ್ಮ ದೇಶದ ಎಲ್ಲ ಮಹಾನ್ ಪುರುಷರನ್ನು ನಾವು ಬಸವಣ್ಣನವರ ತತ್ವದಲ್ಲಿ ವಿಶ್ವಾಸ ಇಟ್ಟವರು, ಯಾವ ಜಾತಿ ಭಾಷೆ ಅನ್ನೋದಿಲ್ಲ. ಆದರೆ ನಮ್ಮ ದೇಶದ ಎಲ್ಲ ಮಹಾನ್ ಭಾವರ ಒಂದು ಪಾದಗಳಿಗೆ ನಮಸ್ಕರಿಸಿ ವಿಜಯವನ್ನು ಕೊಡಪ್ಪ, ನಿಮ್ಮ ಧೈರ್ಯವನ್ನು, ನಿಮ್ಮ ಶಕ್ತಿಯನ್ನು, ನಿಮ್ಮ ಆಶೀರ್ವಾದವನ್ನು ಕೊಡಿ ಅಂತ ಬೇಡ್ಕೊಳ್ತೇವೆ. ಈ ಒಂದು ಅಭೂತಪೂರ್ವ ರ್ಯಾಲಿ ನೋಡಿದ್ರೆ ಎಲ್ಲೊಂದು ವಿಜಯದ ಸಂಕೇತಕನ ಈ ಒಂದು ಕಾರ್ಯಕರ್ತರು ಬಹಳ ಹುಮ್ಮಸ್ನಲ್ಲಿದ್ದಾರೆ. ಕಾರ್ಯಕರ್ತರು ಕೂಡ ಬದಲಾವಣೆಯನ್ನು ಬಯಸಿದ್ದಾರೆ. ಯಾಕಂದರೆ ಇಷ್ಟು ವರ್ಷಗಳಾಯಿತು, 25 ವರ್ಷಗಳಾಯಿತು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು ಈ ಭಾಗದಿಂದ ಆರಿಸಿ ಹೋಗಿರಲಿಲ್ಲ. ಆದರೆ ಈ ಬಾರಿ ನಮಗೆ ಬಹಳ ಒಂದು ಒಳ್ಳೆಯ ಅವಕಾಶ ಇದೆ, ಬಹಳ ಒಳ್ಳೆ ಸಂದರ್ಭ ಇದೆ. ನಮ್ಮ ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿ ಜನ ಕೂಡ ಖುಷಿಯಾಗಿದ್ದಾರೆ. ಅದೇ ಒಂದು ಹುಮ್ಮಸ್ಸಿನಿಂದ ಎಲ್ಲ ಕೂಡ ಕಾರ್ಯಕರ್ತರು ಹಿಂಡಲ್ಗ ಗಣೇಶನಿಂದ ಹಿಡ್ಕೊಂಡು ರಾಜಹಂಸಗಢ ಕೋಟೆಯಲ್ಲಿರ್ತಕ್ಕಂಥ ಶಿವಾಜಿ ಮಹಾರಾಜರ ಪುತ್ಲಿವರೆಗೂ ಹೋಗ್ತಾ ಇದ್ದಾರೆ. ಏನು ಸಂದೇಶ ಕೊಡ್ತಾ ಇದ್ದಾರೆ? ಸಂದೇಶ ಏನಿಲ್ಲ, ನಮ್ಮ ತಾಯಿಯವರು ಹೇಳಿದಾಗೆ ಈ ದೇಶದ ಮಹಾನ್ ಪುರುಷರ ಒಂದು ಇವತ್ತು ಆಶೀರ್ವಾದವನ್ನು ಪಡೆದು ಇದು ನಮ್ಮ ಮನೆಯ ಪರಂಪರೆ. ಯಾವುದೇ ಚುನಾವಣೆ ಆಗಿರಲಿ ನಾವು ಹಿಂಡಲ್ಗ ಗಣಪತಿಗೆ ನಮಸ್ಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿ ಇದು ಗುರುಗಳಿಗೆ ಅಥವಾ ಎಲ್ಲ ಮಹಾನ್ ಪುರುಷರಿಗೆ ಇವತ್ತೊಂದು ರೆಸ್ಪೆಕ್ಟ್ ಇಂದ ಕೊಟ್ಟು ಒಂದು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿ. ಬಿಜೆಪಿ ವಿರುದ್ಧ ಹಿಂದುತ್ವ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಿರ್ತಕ್ಕಂಥದ್ದು, ಈ ಒಂದು ಪ್ರಯೋಗ ಸಕ್ಸಸ್ ಆಗುತ್ತೆ ಅಂತ ನಾನು ವಿರೋಧ ಪಕ್ಷದ ಬಗ್ಗೆ ಏನೂ ಹೇಳಕ್ಕೆ ಹೋಗೋದಿಲ್ಲ. ನಾವು ಮಾಡುವಂಥ ಕೆಲಸ, ನಾವು ಮಾಡುವಂಥ ಏನು ಸ್ಟ್ರಾಟಜಿ, ಅದರ ಮೇಲೆ ವಿಶ್ವಾಸ ಇಟ್ಕೊಂಡು ಚುನಾವಣೆ ಮಾಡ್ತೀವಿ. ಸೊ ಇದಿಷ್ಟು ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಹೇಳುವಂಥ ಮಾತು. ಏನು ಪ್ರಮುಖವಾಗಿ ಬಿಜೆಪಿ ಭದ್ರಕೋಟೆಯಲ್ಲಿ ಕೇಸರಿ ಸೈನ್ಯದೊಂದಿಗೆ ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದೊಂದಿಗೆ ಒಂದು ರ್ಯಾಲಿಯನ್ನು ನಡೆಸ್ತಾ ಇದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.